ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಿಮ್ಮ ಅಪ್ಪುಹಳ್ಳಿ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಿಮಗೆ ರುಚಿಕರವಾದಂಥ ಮೆಂತ್ಯ ಕಡುಬನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ಮೆಂತ್ಯ ಕಡುಬಿಗೆ ಬೇಕಾಗಿರೋದಂಥ ಗೋಧಿ ಹಿಟ್ಟನ್ನು ನಾದ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇವಾಗ ಗೋಧಿ ಹಿಟ್ಟಿಗೆ ಉಪ್ಪು ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಹಾಗೆ ಈ ಮೆಂತ್ಯ ಸೊಪ್ಪನ್ನು ದಿನಾಲೂ ಬಳಸೋದ್ರಿಂದ ಅಥವಾ ದಿನಾಲೂ ಬಳಸಬೇಕು ಫ್ರೆಂಡ್ಸ್. ಸೊಪ್ಪುಗಳನ್ನು ತಿನ್ನುವುದರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು. ಈ ಮೆಂತ್ಯ ಸೊಪ್ಪಿನಲ್ಲಿ ವಿಟಮಿನ್ ಎ, ಬಿ, ಸಿ ಮತ್ತು ಪೋಲಿಕ್ ಆ್ಯಸಿಡ್ ಇರುತ್ತದೆ. ಹಾಗೆ ಈ ಕಡೆ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಂಡಾಯಿತು. ಹಿಟ್ಟನ್ನು ರೆಡಿ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟಿಗೆ ಎಣ್ಣೆಯನ್ನು ಹಚ್ಕೋಬೇಕು ಫ್ರೆಂಡ್ಸ್. ಎಣ್ಣೆ ಹಚ್ಕೊಂಡು, ಯಾಕಂದರೆ ಕಡುಬು ಮಾಡೋದ್ರಿಂದ ಆ ಕಡುಬು ಒಂದಕ್ಕೊಂದು ಅಂಟ್ಕೋಬಾರ್ದಂತ ನಾನು ಇಲ್ಲಿ ಎಣ್ಣೆಯನ್ನು ಕೂಡ ಹಚ್ಕೊಂಡಿದ್ದೀನಿ ಪ್ಲೇಟಿಗೆ. ಇದನ್ನು ವಿಡಿಯೋ ಮಾಡಿದ್ದು ನನ್ನ ಮಗಳು. ಅವರು ಓದ್ತಾ ಇದ್ದರು, ಎಕ್ಸಾಮ್ಸ್ ಇರೋದರಿಂದ. ಅವಳು ವಿಡಿಯೋ ಮಾಡಿಕೊಟ್ಟಿದ್ದಾಳೆ, ಇದನ್ನ ಅವಳು ಮಾಡ್ತಾಯಿದ್ಲು. ನಾನಿವಾಗ ಕಡುಬುನ ಮಾಡ್ತಿದ್ದೇನೆ. ಈ ರೀತಿ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಡುಬುಗಳನ್ನು ಮಾಡಬೇಕು ಫ್ರೆಂಡ್ಸ್. ಅವಳು ಬೇರೆ ಕಡೆ ಕೂಡ ವಿಡಿಯೋ ಮಾಡ್ತಾಯಿದ್ಲು, ಅದಕ್ಕೆ ಹೇಳ್ತಾ ಇದ್ದೆ ಅವಳಿಗೆ ಇಲ್ಲೇ ಮಾಡುವಂತ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಎಲ್ಲ ಕಡುಬು ಹಿಟ್ಟನ್ನು ಕೂಡ ಈ ರೀತಿ ಕಡುಬು ಮಾಡಿ ಹಾಕೋಬೇಕು ಫ್ರೆಂಡ್ಸ್. ಈ ಮೆಂತ್ಯ ಸೊಪ್ಪಿನಲ್ಲಿ ಹೈಪೋಗ್ಲೈಕಮಿಕ್ ಎಂಬ ಅಂಶವಿರುವುದರಿಂದ ಶುಗರ್ ಲೆವೆಲನ್ನು ಕಡಿಮೆ ಮಾಡ್ತದಂತ ಹೇಳ್ಬೋದು. ಹಾಗೆ ಟೈಪ್ 2 ಡಯಾಬಿಟಿಸ್ ಅವ್ರಿಗೂ ಕೂಡ ಈ ಮೆಂತ್ಯ ಸೊಪ್ಪು ತುಂಬ ಪ್ರಯೋಜನಕಾರಿ ಅಂತ ಹೇಳ್ಬೋದು. ಇದು ಡಯಾಬಿಟಿಸ್ನ ಕಂಟ್ರೋಲ್ ಕೊಡುತ್ತೆ. ನಾವು ದಿನಾಲೂ ಇದನ್ನು ಬಳಸಬೇಕು 1 by 1. ಹಾಗೆ ಮೆಂತ್ಯ ಕಡುಬು ಈ ಕಡೆ ರೆಡಿಯಾಗಿದೆ ಫ್ರೆಂಡ್ಸ್. ನಾನು ಹಾಗೆ ಅದನ್ನು ಕುದಿಸ್ಕೊಳ್ಳೋಕ್ಕಂತ ಈ ಕಡೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟಿದ್ದೆ. ಅದು ನೀರು ಉಗಿ ಬಂದ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಹಾಕಿದ ಮೇಲೆ ಕಡುಬುಗಳನ್ನು ನೀರಿನಲ್ಲಿ ಹಾಕಿ ಈ ಥರ ಬಾಡಿಸ್ಕೋಬೇಕು. ಒಂದು 5 ನಿಮಿಷ ಬಿಟ್ಟರೆ ಸಾಕು ಫ್ರೆಂಡ್ಸ್, ಅದು ಚೆನ್ನಾಗಿ ಕುದ್ಬಿಟ್ಟಿರ್ತದೆ. ಅದಕ್ಕೆ ಬೇಕಾಗಿರೋ ಒಗ್ಗರಣೆಗೆ ಕೊಡಬೇಕು. ಒಗ್ಗರಣೆಗೆ ಬೇಕಾಗಿರುವಂತಹ ಎಲ್ಲನೂ ಕಟ್ ಮಾಡಿಕೊಂಡಿದ್ದೆ. ನೋಡಿ, ಮೆಂತ್ಯ ಸೊಪ್ಪು ತುಂಬ ತಾಜಾವಾಗಿರೋದರಿಂದ ನಾನು ಈ ಮೆಂತ್ಯ ಕಡುಬನ್ನು ಮಾಡ್ತಾಯಿದ್ದೀನಿ. ಈ ಕಡೆ ಮೆಂತ್ಯ ಕಡುಬು ರೆಡಿಯಾಗಿದೆ ಫ್ರೆಂಡ್ಸ್. ಈ ಕಡುಬನ್ನ ಈ ರೀತಿ ನೀರಿನಿಂದ ಸೋದಿಸ್ಕೋಬೇಕು. ಹಾಗೆ ನಾವು ಇದರ ಮೇಲೆ ತಣ್ಣೀರನ್ನು ಹಾಕಬೇಕು, ಯಾಕಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತವೆ ಫ್ರೆಂಡ್ಸ್. ಅದಕ್ಕೆ ನೀರು ಹಾಕೋದ್ರಿಂದ ಇದು ಅಂಟ್ಕೊಳ್ಳಲ್ಲ. ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡ್ಕೊಂಬರೋಣ ಬನ್ನಿ. ಒಂದು ಬಾಣಲೆಯನ್ನು ಇಟ್ಕೋಬೇಕು. ಬೇಕಾಗಿರುವ ಸಾಮಗ್ರಿಗಳಂದರೆ ಒಗ್ಗರಣೆಗೆ ಬೇಕಾಗಿರುವ ಸಾಮಗ್ರಿಗಳು ಇವೆಲ್ಲವು. ಈ ಕಡೆ ಒಂದು ಬಾಣಲೆ ಇಟ್ಕೋಬೇಕು. ಬಾಣಲೆಗೆ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆಯನ್ನು ಹಾಕಬೇಕು. ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಕ್ಕೊಳ್ಳಿ. ಅದು ಬ್ರೌನ್ ಕಲರ್ ಬರುವಾಗ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಈ ಮೆಂತ್ಯ ಸೊಪ್ಪು ಮತ್ತು ಮೆಂತ್ಯ ಕಾಳು ಕೂಡ ಡಯಾಬಿಟಿಸ್ ಅನ್ನು ಕಂಟ್ರೋಲ್ ಮಾಡಲು ತುಂಬ ಸಹಾಯವಾಗುತ್ತದೆ ಅಂತ ಹೇಳ್ಬೋದು. ನಾವು ಇದನ್ನು ಸೇವನೆ ಮಾಡೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿರುತ್ತದೆ. ಈ ರೀತಿ ಮಾಡಿಕೊಂಡು ಟ್ರೈ ಮಾಡಿ ಫ್ರೆಂಡ್ಸ್. ಈ ರೀತಿ ಮಾಡಿಕೊಂಡು ಸೇವನೆ ಮಾಡಿರಿ. ಮೆಂತ್ಯ ಕಡುಬು ತುಂಬ ಚೆನ್ನಾಗಿರ್ತದೆ, ಟೇಸ್ಟಿಯಾಗಿರ್ತದೆ ಅಂತ ಹೇಳ್ಬೋದು. ಇಲ್ಲಿ ನಾನು ಆನಿಯನ್ ಫ್ರೈ ಆದಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಹಾಗೂ ಅರಿಶಿನ ಪುಡಿಯನ್ನು ಕೂಡ ಹಾಕಿದ್ದೇನೆ. ಈ ಕಡೆ ಮೆಂತ್ಯ ಕಡುಬು ನೋಡ್ಬೋದು ನೀವು, ಒಂದಕ್ಕೊಂದು ಅಂಟ್ಕೊಂಡಿಲ್ಲ ಫ್ರೆಂಡ್ಸ್, ನಾವು ತಣ್ಣೀರು ಹಾಕಿರೋದ್ರಿಂದ. ಇವಾಗ ಒಗ್ಗರಣೆ ರೆಡಿಯಾಗಿದೆ. ಕಡುಬನ್ನು ಕೂಡ ಸೇರಿಸ್ಕೋಬೇಕು. ಕಡುಬು ಸ್ವಲ್ಪ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪನ್ನು ಮೇಲೆ ಸೇರಿಸ್ಕೋಬೇಕು ಫ್ರೆಂಡ್ಸ್. ನಾವು ಮೊದಲೇ ಹಾಕೊಳ್ಳೋದ್ರಿಂದ ಅದು ಒಂದು ಸ್ವಲ್ಪ ಕಹಿ ಅನಿಸುತ್ತೆ. ಅದಕ್ಕಾಗಿ ನಾನು ಮೇಲೆ ಹಾಕ್ಕೊಂಡು
ಮಾಡ್ತೀನಿ. ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ಇವಾಗ ಮೆಂತ್ಯ ಕಡುಬು ರೆಡಿ ಆಗಿದೆ. ಸೊ ಇದಕ್ಕೆ ಇವಾಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕೊಂಡ್ಬಿಟ್ರೆ ರೆಡಿ ಆಯಿತು ನಮ್ಮ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂತಹ ಮೆಂತ್ಯ ಕಡುಬು ಅಂತ ಹೇಳ್ಬೋದು. ಸೊ ನೀವು ಹೆಲ್ದಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಹೆಲ್ದಿಯಾಗಿರುವಂಥ ಮೆಂತ್ಯ ಕಡುಬು ರೆಡಿ ಇದೆ. ಸೊ ಇದನ್ನು ಮೊಸರಿನಲ್ಲೂ ಕೂಡ ಸೇವನೆ ಮಾಡ್ಬೋದು. ಮೊಸರು ಹಾಕ್ಕೊಂಡು ಸೇವನೆ ಮಾಡಿ ನೋಡಿರಿ, ಚಿಕ್ಕ ಮಕ್ಕಳಿಗೆ ಕೊಡಿ ಫ್ರೆಂಡ್ಸ್. ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರ್ತದೆ ಫ್ರೆಂಡ್ಸ್. ಸೊ ಹಾಗೆ ನಾನು ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಪ್ಲೀಸ್.